ಹೆಸರುವಾಸಿಯಾದಂಥ ಆ ಬಾಬಾ ಸಾಹೇಬನ ಆ ಮಟ್ಟಕ್ಕೆ ಬೆಳಬೇಕಾದ್ರೆ ಬಾಬಾ ಸಾಹೇಬರ ಧರ್ಮಪತ್ನಿ ರಮಾಬಾಯಿ ಪಟ್ಟಂತ ಆ ಕಷ್ಟಗಳು ಏನಂತಂಬುದನ್ನು ನಾಟಕದ ಮೂಲಕ ತಾವೆಲ್ಲರೂ ನೋಡಬೇಕು. ಆ ಕಾರಣದಿಂದ ದಯವಿಟ್ಟು ಮಕ್ಕಳು ಮಹಿಳೆಯರು ಈ ನಾಟಕವನ್ನು ಭಾಳ ಏನಿಲ್ಲ, ಈ ವೇದಿಕೆ ಕಾರ್ಯಕ್ರಮ ಒಂದು 10 ನಿಮಿಷದಲ್ಲಿ ನಾವು ಮುಗಿಸಿ ನಾಟಕವನ್ನು ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆ ರಮಾಬಾಯಿಯ ತ್ಯಾಗ ಬಲಿದಾನವನ್ನು ನೋಡಬೇಕಂತೇಳಿ ನನ್ನ ಎರಡು ಮಾತು ಸರ್. ಧನ್ಯವಾದ. ಧನ್ಯವಾದಗಳು. ನಾಟಕದ ಸಂಘಟಕರಾಗಿರುವಂತಹ ಸನ್ಮಾನ್ಯ ದಾನಪ್ಪ ನೀಲೋಗಲ್ ಸರ್ ಅವರಿಗೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ, ಈ ಒಂದು ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಸಿದ್ದನಗೌಡ ತುರ್ಬಳ್ಸ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಇವರು ನೆರವೇರಿಸಿಕೊಡ್ಬೇಕು ಸಸಿಗೆ ನೀರೇರಿಯೋದ್ರ ಮೂಲಕ. ಹಾಗೂ ಈ ಒಂದು ಉದ್ಘಾಟನೆಯಲ್ಲಿ ವೇದಿಕೆ ಮೇಲೆ ಇರುವಂತಹ ಸರ್ವ ಗಣ್ಯರು ಉಪಸ್ಥಿತರಿರಬೇಕಾಗಿ ಮನೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ರಮಾಬಾಯಿ ಅಂಬೇಡ್ಕರ್ ಅವರು ಭಾರತೀಯ ಮಹಿಳೆಯರ ತ್ಯಾಗದ ಒಂದು ಸಂಕೇತ ಅಂತ ಹೇಳ್ಬೋದು. ತ್ಯಾಗ, ಧೈರ್ಯ ಮತ್ತು ಸಹನಶೀಲತೆಯ ಪ್ರತೀಕ. ಅವರ ಮೌನ ತ್ಯಾಗವಿಲ್ಲದೆ ಅಂಬೇಡ್ಕರ್ ಅವರ ಮಹಾನ್ ಸಾಧನೆಗಳಿಗೆ ಸ್ಫೂರ್ತಿಯಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನ ಗೌರವದಿಂದ ನಾವು ಇವತ್ತು ನೆನೆಯುವಂತಹ ಸಂದರ್ಭ ನಮ್ಮ ಸುದೈವ ಅನ್ನುವಂಥ ಮಾತನ್ನು ಹೇಳ್ತಾ, ರಮಾಬಾಯಿ ಅಂಬೇಡ್ಕರ್ ಅವರ ನಾಟಕದ ಉದ್ಘಾಟನೆ ಈಗ ನೆರವೇರ್ತದೆ. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಸಾಹೇಬರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಾಗಿ ಮನೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಪ್ರತಾಪ್ ಗೌಡ ಪಾಟೀಲ್ ಸರ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಸನ್ಮಾನ್ಯ ಶ್ರೀ ಸುರೇಶ್ ಅರಸೂರ್ ಅಧ್ಯಕ್ಷರು ಪುರಸಭೆ ಮಸ್ಕಿ ಇವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತಾ, ಹಾಗೆಯೇ ಸಂವಿಧಾನ ಪೀಠಿಕೆಯ ಭಾವಚಿತ್ರಕ್ಕೆ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಸರ್ ಅವರು ಗೌರವಪೂರ್ವಕವಾಗಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪ ವಿತರಣೆ ಅರ್ಪಣೆ ಮಾಡೋದ್ರ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಾಗಿ ಮನೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದನಗೌಡ ತುರ್ಬಳ್ಸ್ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಹಾಗೂ ಮಹನೀಯರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿದಂತಹ ಸರ್ವ ಗಣ್ಯಮಾನ್ಯರಿಗೆ ಗೌರವಪೂರ್ವಕವಾಗಿ ನಮಿಸ್ತಾ, ಕಾರ್ಯಕ್ರಮದಲ್ಲಿ ಇದೀಗ ಸಂವಿಧಾನ ಪೀಠಿಕೆಯ ಗಾಯನ ಇರ್ತದೆ. ಈ ಒಂದು ಗಾಯನವನ್ನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುದ್ದು ವಿದ್ಯಾರ್ಥಿಗಳು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ದಯಮಾಡಿ ವೇದಿಕೆಗೆ ಬರಬೇಕು.
जय भीम जय 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 भीम जय भीम जय भीम जय संविधान ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಉಪಾಸನೆಯ ಸ್ವಾತಂತ್ರ್ಯವನ್ನು ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯಲು ಮಾಡಿ ವ್ಯಕ್ತಿಯ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆ ಕಲಿಸಿದರು ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಅಂದು 1949ನೇ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಸಂವಿಧಾನದ ಪೀಠಿಗೆ 3 ಅಕ್ಷರ ಭರತ ಭೂಮಿಗೆ ಡಿಕೆ ಅಂಬೇಡ್ಕರ್ ಭರತ ಭೂಮಿಗೆ ಡಿಕೆ ಅಂಬೇಡ್ಕರ್ ಸಂವಿಧಾನದ ಪೀಠಿಗೆ ಎಷ್ಟು ಸುಂದರ ಜಾರಿಯಾದರೆ ಅದುವೇ ಮಹಾಸಾಗರ ಜಾರಿಯಾದರೆ ಅದುವೇ ಮಹಾಸಾಗರ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ರಚನೆ ಹಾಗೂ ರಾಗ ಸಂಯೋಜನೆ ರಾಜಪ್ಪ ಶ್ರೀ ನಿಲೋಗಲ್ ಇವರಿಗೆ ಧನ್ಯವಾದಗಳು ಧನ್ಯವಾದಗಳು ಮುದ್ದು ವಿದ್ಯಾರ್ಥಿನಿಯರಿಗೆ. ಕಾರ್ಯಕ್ರಮದಲ್ಲಿ ಇದೀಗ ಉದ್ಘಾಟಕರ ನುಡಿಗಳು ಸನ್ಮಾನ್ಯ ಸಿದ್ದನಗೌಡ ತುರುವಾಡಿ ಸಾಹೇಬರು ಉದ್ಘಾಟಕರ ನುಡಿಗಳನ್ನು ನೆರವೇರಿಸಿಕೊಡ್ಬೇಕಾಗಿ ಮಾನ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಪ್ರಥಮವಾಗಿ ಶ್ರೀ ಮಲ್ಲಿಕಾರ್ಜುನ ತಾತನವರ ಪಾದಗಳನ್ನು ಬಿಟ್ಟು ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈ ಸುಂದರವಾದ ಸಂಜೆಯ ಕಾರ್ಯಕ್ರಮ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಇದು ಯಾಕಂತಂದರೆ 26ನೇ ಜನವರಿ 26 ಜನಗಳು 2026ನೇ ದಿನ ರಮಾಬಾಯಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಧರ್ಮಪತ್ನಿಯವರ ನಾಟಕವನ್ನು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೊಡ್ಡಪ್ಪ ಮುರಾರಿ ಸರ್ ಅವರು ಆಯೋಜನೆ ಮಾಡಿದ್ದು ಈ ಒಂದು ಮಸ್ಕಿಯ ಮತ್ತು ನಮ್ಮೆಲ್ಲರ ಒಂದು ಈಗಾಗಲೇ ಸಮಯ ಭಾಳಾಗಿದೆ, ಎಲ್ಲರೂ ನಾಟಕ ನೋಡಬೇಕೆಂದು ಕುತೂಹಲದಿಂದಿದ್ದಾರೆ. ಎಲ್ಲರೂ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಉದ್ಘಾಟಕರ ನುಡಿಗಳನ್ನು ನೆರವೇರಿಸಿಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀ ಸುಧೀಂಗೌಡ ತುರುವಾಡಿ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕುರಿತು
ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾಗಿರುವಂತಹ ಮಂಜುನಾಥ್ ಭಗವತಿ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ರಮಾಬಾಯಿ ಅಂಬೇಡ್ಕರ್ ನಾಟಕದ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಅವರ ಸಿದ್ದಗೌಡ ತುರುವಣ್ಣವರೇ, ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪ್ರತಾಪಗೌಡ ಪಾಟೀಲ್ ಮಾಜಿ ಶಾಸಕ ಮಸ್ಕೀರ್ ಅವರೇ, ಹಾಗೂ ಮಸ್ಕಿಯ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅರ್ಸಲ್ ಅವರೇ, ಹಾಗೂ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಇನ್ನುಳಿದ ಎಲ್ಲ ಗಣ್ಯಮಾನ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ತಾಯಿಯಂದಿರು, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಸ್ನೇಹಿತರೆ ಮತ್ತು ಯುವ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಕಷ್ಟು ನಮಗೆ ಕೊಡುಗೆಗಳನ್ನು ನೀಡಿದ್ದಾರೆ, ಸಾಕಷ್ಟು ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ನಮಗೆ ಕೇವಲ ಅಂಬೇಡ್ಕರ್ ಅವರ ಮಾಹಿತಿ ಭಾಳಷ್ಟು ಇದ್ದು, ಆದರೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ಮಾಹಿತಿ ಅಷ್ಟಾಗಿ ಇರಲಿಲ್ಲ. ಸೊ ಈ ಕುರಿತಾಗಿ ನಾವು ಸ್ವತಂತ್ರ ದಿನ, ಈ ನಮ್ಮ ಗಣರಾಜ್ಯೋತ್ಸವ ದಿನದ ಪೂರ್ವಭಾವಿ ಸಭೆ ಮಾಡಿದಾಗ ಹಿರಿಯರಾಗಿರ್ತಕ್ಕಂಥ ದಾನಪ್ಪನವರು ಮತ್ತು ದೊಡ್ಡಪ್ಪ ಮುರಾರಿ ಅವರು ನಮ್ಮ ಹತ್ರ ಚರ್ಚೆ ಮಾಡಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಮಸ್ಕಿ ನಾವು ಸ್ವಲ್ಪ ಸಹಕಾರ ಕೊಟ್ಟರೆ ಈ ಒಂದು ವಿಚಾರವನ್ನು ನಾವು ಚೆನ್ನಾಗಿ ಮಾಡ್ಬೋದು. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತಂಡ ಇದೆ, ರಂಗಚೇತನ ಕಲಾ ತಂಡ ಅಂತೇಳಿ ಕೋಟದವರು ತಂಡ ಇದೆ. ಒಳ್ಳೆಯ ಒಂದು ನಾಟಕವನ್ನು ಮುಖಾಂತರ ಈ ಒಂದು ವಿಚಾರವನ್ನು ಸರಿಯಾಗಿ ಮನದಟ್ಟು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದಾಗ ನಮಗೆ ಭಾಳ ಖುಷಿ ಆಯಿತು. ಸೊ ನಾವು ಅಂದ್ಕೊಂಡಿದ್ವಿ, ಆ್ಯಕ್ಚುಲಿ ಸಾಮಾನ್ಯವಾಗಿ ಸಾಯಂಕಾಲದ ಕಾರ್ಯಕ್ರಮಗಳನ್ನು ನಾವು ಜಾಸ್ತಿ ಇದು ಮಾಡಲ್ಲ. ಆದರೆ ಪ್ರಥಮವಾಗಿ ಎಲ್ಲ ಸಂಘಟಕರು ನಮಗೆ ಭಾಳಷ್ಟು ಹೇಳಿದ್ರು, ಇಲ್ಲ ಸರ್ ಸಾಯಂಕಾಲ ಎಲ್ಲ ತಾಯಂದಿರು ಸೇರ್ತಾರೆ, ಎಲ್ಲ ಯುವ ಮಿತ್ರರು ಬರ್ತಾರೆ, ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದಾಗ ನಮಗೆ ಮೊದಲು ಭಾಳ ಭಯ ಇತ್ತು. ಆದರೆ ಈಗ ನೋಡಿದಾಗ ತುಂಬ ಖುಷಿ ಆಗ್ತದೆ. ಸಾಕಷ್ಟು ಜನ ಸೇರಿದ್ವಿ, ಸಾಕಷ್ಟು ಮಹಿಳೆಯರು, ಸಾಕಷ್ಟು ಪ್ರಮಾಣದಲ್ಲಿ ಜನರು ಸಹಿತ ಬಂದು ಸೇರಿದ್ವಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಒಂದು ಉದ್ದೇಶವೇ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರಾಗಿರ್ತಕ್ಕಂಥ ಕುರಿತಾಗಿರ್ತಕ್ಕಂಥ ನಾಟಕವನ್ನು ತಿಳ್ಕೊಳ್ಳೋದಾಗಿರೋದ್ರಿಂದ ಸಾಕಷ್ಟು ವಿಚಾರಗಳು ನಮಗೆ ತಿಳುವಳಿಕೆ ಮಾಡಲಿಕ್ಕೆ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಾಹಿತ್ಯಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾಗ ಮಸ್ಕಿಯಲ್ಲಿ ಒಂದು ಸಾಹಿತ್ಯಿಕ ಪ್ರಪಂಚ ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಸಾಹಿತ್ಯಿಕವಾಗಿರ್ತಕ್ಕಂಥ ಒಂದು ಮನೋಭಾವನೆ ಬೆಳಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಮಕ್ಕಳಲ್ಲಿ ಅರಿವು ಮೂಡ್ತದೆ, ಪ್ರಜ್ಞೆ ಬರ್ತದೆ ಅಂತ ಹೇಳುತ್ತಾ ಈ ರೀತಿಯ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಸಂಘಟಕರುಗಳಿಂದ ಆಗಲಿ, ಎಲ್ಲ ಒಂದು ಸಮಾಜದ ಮುಖಂಡರಿಗೂ ಇದೊಂದು ಒಂದು ಸಂದೇಶ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು 4 ಮಾತು ಮುಗಿಸ್ತೀನಿ. ನಮಸ್ಕಾರಗಳು. ಧನ್ಯವಾದಗಳು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಪ್ರತಾಪಗೌಡ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತುಗಳಾಗಿ ವಿನಂತಿ ಮಾಡಿಕೊಳ್ತಾರೆ. ಮಸ್ಕಿಯ ಆರಾಧ್ಯ ದೈವನಾಗಿರುವಂಥ ಶ್ರೀ ಬ್ರಹ್ಮಬಾ ಮಲ್ಲಿಕಾರ್ಜುನರಿಗೆ ವಂದಿಸ್ತಾ ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಈ ದಿನ ರಮಾಬಾಯಿ ಅಂಬೇಡ್ಕರ್ ನಾಟಕದ ಒಂದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಸ್ನೇಹಿತರಾಗಿರುವಂಥ ಸನ್ಮಾನ್ಯ ಶ್ರೀ ದೊಡ್ಡಪ್ಪ ಮುರಾರಿ ಅವರೇ, ಉದ್ಘಾಟಕರಾಗಿ ಆಗಮಿಸಿರುವಂಥ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಸಿದ್ದಗೌಡರೇ, ಮಸ್ಕಿಯ ದಂಡಾಧಿಕಾರಿಗಳಾಗಿರುವಂಥ ಶ್ರೀ ಮಂಜುನಾಥ್ ಭಗವತಿ ಪುರಸಭೆ ಅಧ್ಯಕ್ಷರಾಗಿರುವಂಥ ಸುರೇಶ್ ಅರಸೂರ್ ಅವರೇ, ವೇದಿಕೆ ಮೇಲೆ ಅವರಿವರನ್ನದೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಎಲ್ಲ ಗಣ್ಯಮಾನ್ಯರೇ, ತಾಯಂದಿರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನನ್ನ ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಇವತ್ತ ಒಂದು ಗಣರಾಜ್ಯೋತ್ಸವ ದಿನದಂದು ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸುವಂಥ ಒಂದು ದಿನ. ಯಾಕಂದರೆ
ಇವತ್ತು ಬೃಹತ್ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟಿರುವಂಥ ಮಹಾನ್ ವ್ಯಕ್ತಿ ಇವತ್ತು ಆ ಸಂವಿಧಾನ ಜಾರಿಗೆ ಬಂದು 77 ವರ್ಷಗಳನ್ನು ಪೂರೈಸಿರುವಂಥ ದಿನ. ಹೀಗಾಗಿ ನಾವು 26ನೇ ಜನವರಿ ಗಣರಾಜ್ಯೋತ್ಸವ ದಿನವನ್ನು ಆಚರಿಸೋದ್ರ ಮೂಲಕ ಇವತ್ತು ನಾವು ಸಂವಿಧಾನವನ್ನು ನೆನೆಸಿಕೊಳ್ಳುವಂಥ ದಿನವಾಗಿರುವಂಥದ್ದು. ಇಂಥ ಒಂದು ಪವಿತ್ರ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾಗಿರುವಂಥ ಶ್ರೀಮತಿ ರಮಾಬಾಯಿ ಅವರ ಒಂದು ನಾಟಕ ಪ್ರದರ್ಶನ ಮಾಡೋದ್ರ ಮೂಲಕ ಆ ಮಹಿಳೆಯ ಒಂದು ಸ್ಫೂರ್ತಿ, ಕಷ್ಟ, ಗೋಪುರಗಳು ಇವತ್ತು ಅಂಬೇಡ್ಕರ್ಗೆ ಯಾವ ರೀತಿ ಸ್ಫೂರ್ತಿಯಾಗಿದ್ಲು, ಒಬ್ಬ ಪುರುಷನ ಒಂದು ಏಳಿಗೆಗೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನೋದಕ್ಕೆ ರಮಾಬಾಯಿ ಅವರು ಉದಾಹರಣೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬಾಬಾ ಸಾಹೇಬರ ಜೀವಿತಾವಧಿಯಲ್ಲಿ ಅವರು ಪಟ್ಟಿರುವಂಥ ಕಷ್ಟ ಕಾರ್ಪಣ್ಯಗಳು, ಅವರ ಬಾಲ್ಯದಿಂದ ಅವರು ಅನುಭವಿಸಿರುವಂಥ ಕಷ್ಟ ಕಾರ್ಪಣ್ಯಗಳಲ್ಲಿ ಸಹಭಾಗಿಯಾಗಿ ಇವತ್ತು ರಮಾಬಾಯಿ ಅವರಿಗೆ ಒಂದು ಸ್ಫೂರ್ತಿಯಾಗಿ ನಿಂತಿದ್ದಾಳಂತಲೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಟ್ಟಕ್ಕೆ ಬೆಳೆದಕ್ಕೆ ಸಾಧ್ಯ ಆಗಿರುವಂಥದ್ದು. ತಾವೆಲ್ಲರೂ ಬಹುತೇಕ ಅಂಬೇಡ್ಕರ್ ಅವರ ಧಾರಾವಾಹಿಯನ್ನು ನೋಡಿರ್ತಾರೆ. ಯಾಕಂದರೆ ಅಲ್ಲಿವರೆಗೆ ರಮಾಬಾಯಿ ಯಾರಂತ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಇವತ್ತು ಧಾರಾವಾಹಿಯನ್ನು ನೋಡಿರುವಂಥವರಿಗೆ ಆ ಧಾರಾವಾಹಿಯಲ್ಲಿ ರಮಾಬಾಯಿ ಅವರ ಏನು ಪಾತ್ರ ಅಥವಾ ಆಕೆಗೆ ಪಟ್ಟಿರುವಂಥ ಕಷ್ಟ ಕಾರ್ಪಣ್ಯ ಮತ್ತು ಬಾಬಾ ಸಾಹೇಬರಿಗೆ ಬೆನ್ನೆಲುಬಾಗಿ ನಿಂತು ಸ್ಫೂರ್ತಿಯನ್ನು ತುಂಬಿರುವಂಥ ಮಹಿಳೆಯ ಇವತ್ತು ಒಂದು ನಾಟಕ ಪ್ರದರ್ಶನ ಆಗಿ ಇವತ್ತು ಇತಿಹಾಸವನ್ನು ಉಳಿಸುವಂಥ ಕೆಲಸ ಇವತ್ತು ನಮ್ಮ ಸಂಘಟಕರಾಗಿರುವಂಥ ನಮ್ಮ ದಲಿತ ಸಾಹಿತಿಗಳಾಗಿರುವಂಥ ದಾನಪ್ಪನವರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರುವಂಥ ದೊಡ್ಡಪ್ಪನವರಾಗಿರ್ಬೋದು, ಎಲ್ಲ ಸಂಘಟಕರು ಇಂಥ ಒಂದು ಉಪಯುಕ್ತವಾಗಿರುವಂಥ ಒಂದು ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಮ್ಮ ಮಕ್ಕಳಲ್ಲಿ ಆ ಇತಿಹಾಸವನ್ನು ನೋಡುವಂಥ ಮರುಕಳಿಸುವಂಥ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ ಮಾಡಿರುವಂಥದ್ದು ಅತ್ಯಂತ ಒಂದು ಶ್ಲಾಘನೀಯವಾಗಿರುವಂಥದ್ದು. ಇವತ್ತು ತಾವೆಲ್ಲರೂ ಇನ್ನೇನು ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿದೆ. ಕೇವಲ 1.5 ತಾಸಿನ ಆ ಒಂದು ನಾಟಕ ಇರೋದರಿಂದ ಎಲ್ಲರೂ ಶಾಂತ ರೀತಿಯಿಂದ ನಾಟಕವನ್ನು ವೀಕ್ಷಣೆ ಮಾಡೋದ್ರ ಮೂಲಕ ಇವತ್ತು ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಂತ ಅನ್ನಿಸ್ಕೊಳ್ತಾ ಇವತ್ತು ಈ ಒಂದು ಪವಿತ್ರವಾಗಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಸಂಘಟಕರಿಗೆ ತಮ್ಮೆಲ್ಲರಿಗೂ ಉದ್ದೇಶಿಸಿ ನಾನು ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಸಾಹೇಬರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನದಾಗಿ ಸನ್ಮಾನ್ಯ ಶ್ರೀ ಮಲ್ಲಯ್ಯ ಅಂಬಾಡಿ ನಿಕಟಪೂರ್ವ ಅಧ್ಯಕ್ಷರು ಪುರಸಭೆ ಮಸ್ಕಿ ಇವರು ಕೂಡ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಮಾನ್ಯರಲ್ಲಿ ಕೋರ್ಕೊಳ್ತೇನೆ. ಮಸ್ಕಿಯ ಆರಾಧ್ಯ ದೈವನಾದಂಥ ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಪಾದಗಳಿಗೆ ಮೊದಲದಾಗಿ ನಮಸ್ಕರಿಸುತ್ತಾ ಈ ಒಂದು 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ತಮ್ಮೆಲ್ಲರಿಗೂ ಕೂಡ ಶುಭ ಕೋರುತ್ತಾ ಈ ಒಂದು ರಮಾಬಾಯಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಟಕದ ಸುಂದರ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಸಾಹಿತ್ಯ ಸಭ್ಯರಾದಂಥ ದಾನಪ್ಪ ಹಂಕಲ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ಹಿರಿಯರಾದಂಥ ದೊಡ್ಡಪ್ಪ ಮುರಾರಿ ಸರ್ ಅವರೇ, ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ ಸರ್ ಅವರೇ, ಇನ್ನೋರ್ವ ಈಗ ತಾನೇ ಉದ್ಘಾಟನೆ ಮಾಡಿದಂಥ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಗೌಡ ತುರಾಣ ಸರ್ ಅವರೇ, ಮಸ್ಕಿಯ ದಂಡ ಅಧಿಕಾರಿಗಳು ಆತ್ಮೀಯರಾದಂಥ ಮಂಜುನಾಥ್ ಸರ್ ಅವರೇ, ನಮ್ಮ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಹರಸೂರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಸನ್ಮಾನ್ಯ SB ಮುರಾರಿ ಸರ್ ಅವರೇ, ವೇದಿಕೆ ಮೇಲೆ ಅವರವರಲ್ಲದೆ ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ, ಎಲ್ಲ ಊರಿನ ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಇವತ್ತು ಬರದೇ ಹೋಗದಿದ್ದರೆ ನಾವು ಇವತ್ತು ಈ ವೇದಿಕೆಯನ್ನು ಹಂಚ್ಕೊಳ್ಳೋಕ್ಕಾಗ್ತಿರಲಿಲ್ಲ, ನಾವು ಸದಸ್ಯರುಗಳು ಆಗ್ತಿರಲಿಲ್ಲ, ಇವತ್ತು ನಾವು ಶಾಸಕರಾಗಕ್ಕಾಗ್ತಿರಲಿಲ್ಲ. ಸೊ ಹಾಗಾಗಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇವತ್ತು ಅವ್ರಿಗೆ ಆದಂಥ ಅವಮಾನ
ಅವರು ಪಟ್ಟಂತ ಕಷ್ಟ ನಾವು ಯಾರು ಕೂಡ ಪಟ್ಟಿಲ್ಲ. ಸೊ ಹಾಗಾಗಿ ಅವರ ಸಂವಿಧಾನ ದಿನ ಇರ್ಬೋದು, ಅವರ ಹುಟ್ಟುಹಬ್ಬ ಇರ್ಬೋದು, ಅವರ ಕಾರ್ಯಕ್ರಮ ಇದ್ರೆ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಬಂದು ತಾವೆಲ್ಲರೂ ಕೂಡ ಮಾಡಬೇಕು. ಅವರು ಒಂದು ಜಾತಿಗೆ ಒಂದು ಮನೆತನಕ್ಕೆ ಸಂವಿಧಾನ ಬರೆದದ್ದಲ್ಲ. ಇವತ್ತು ನಾವು ನೀವೆಲ್ಲರೂ ಕೂಡ ಇವತ್ತು ಈ ಒಂದು ವೇದಿಕೆ ಇರ್ಬೋದು, ಈ ಒಂದು ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮ ಇರಲಿ, ನಾವೆಲ್ಲರೂ ಕೂಡ ಭಾಗವಹಿಸಿ ಮಾಡ್ತೀವಿ ಅಂತಂದ್ರೆ ಅವ್ರು ಕೊಟ್ಟಿರುವಂತ ಒಂದು ಭಿಕ್ಷೆ ಇದು. ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನದಲ್ಲಿ ನಾವು ನೀವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮನ್ನು ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಭೀಮ್. ಧನ್ಯವಾದಗಳು ಸನ್ಮಾನ್ಯ ಮಲ್ಲಯ್ಯ ಅಂಬೋಡಿ ಸರ್ ಅವರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನದಾಗಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಮಸ್ಕಿ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಮಾತನಾಡುತ್ತಾರೆ. ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತಿ ಮತ್ತು ಪುರಸಭೆಯವರು ವಿಶೇಷವಾಗಿ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಏರ್ಪಾಡು ಮಾಡಿದಂಥ ರಮಾಬಾಯಿ ಅಂಬೇಡ್ಕರ್ ನಾಟಕದ ಉದ್ಘಾಟನೆಯ ಮೇಲೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರೇ ಮತ್ತು ಈ ನಾಟಕವನ್ನು ಅತ್ಯಂತ ಪ್ರೀತಿಯಿಂದ ನೋಡಲು ಆಗಮಿಸಿದಂಥ ಪ್ರೇಕ್ಷಕ ಮಹನೀಯರೇ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹಂಚಿಕೊಳ್ತಾ, ಈ ಸಂವಿಧಾನವನ್ನು ಇವತ್ತು ಗಣರಾಜ್ಯದ ದಿನ ಅಂತ ನಾವು ಆಚರಿಸಿಕೊಂಡು ಜನವರಿ 26ನೇ ದಿನಾಂಕವನ್ನು ಎಲ್ಲರೂ ನೆನಪಿಟ್ಟುಕೊಂಡಿದ್ದೇವೆ. ಆದರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಶಾಲೆಯಲ್ಲಿ ಈ ಸಂವಿಧಾನದ ಪೀಠಿಕೆಯನ್ನು ಓದುವಾಗ ಹೇಳ್ತಾರೆ, ಇದು ನವೆಂಬರ್ 29, 1949ನೇ ಇಸ್ವಿಯಲ್ಲಿ ಇದು ಸಿದ್ಧಗೊಂಡು ನಮಗೆ ನಾವೇ ಅರ್ಪಿಸಿಕೊಂಡಂಥ ಒಂದು ದೊಡ್ಡ ಶಾಸನ. ಇಡೀ ದೇಶಕ್ಕೆ ಮಾರ್ಗದರ್ಶಿಯಾದಂಥ ಯಾವುದಾದ್ರೂ ಪುಸ್ತಕ ಇದ್ದರೆ ಆ ಪುಸ್ತಕವೇ ಸಂವಿಧಾನ. ನಾವು ನೀವೆಲ್ಲರೂ ಕೊಂಡಾಡುವಂತೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹಿಂದೆ ಅವರ ಶ್ರೀಮತಿಯವರ ಪಾತ್ರ ಎಷ್ಟಿತ್ತು ಅನ್ನುವಂಥ ಒಂದು ಪರಿಚಯವನ್ನು ಮಾಡಿಕೊಳ್ಳುವಂಥ ನಾಟಕ ಇವತ್ತು ನಮ್ಮ ಎದುರಿಗೆ ನಡೀತದೆ. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹನೀಯರನ್ನು ಬೇಂದ್ರೆಯವರು ದೇವಮಾನವರು ಅಂತ ಕರೆದಾರೆ. ಈ ಸ್ವಾತಂತ್ರ್ಯದ ಕನಸು ಅಂದರೆ ದೇವಮಾನವರು ಕಂಡ ಕನಸು. ಅವತ್ತು ಯಾರ್ಯಾರು ಬಾಲಕರು, ಹಿರಿಯರು, ಮಹಿಳೆಯರು ಎಲ್ಲ ಹೋರಾಟ ಮಾಡಿದ್ರು ಅವರೆಲ್ಲರೂ ದೇವಮಾನವರೇ. ಅವರ ಕೊಡುಗೆಯಿಂದ ನಾವು ಇವತ್ತು ಏನಾದರೂ ಅನುಭವಿಸಲಿಕ್ಕೆ ಸಾಧ್ಯವಾಗಿದೆ. ರಮಾಬಾಯಿ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಎಷ್ಟು ಸಹಾಯಕರಾಗಿದ್ದರು. ಅವರ ಮೊದಲನೇ ಮಗ ಗಂಗಾಧರ ತೀರ್ಕೊಂಡ್ರೆ ಅಂಬೇಡ್ಕರ್ ಅವರಿಗೆ ಸುದ್ದಿ ಮುಟ್ಟಿಸದಂತೆ ಇದ್ದಂಥ ಮಹಿಳೆ ರಮಾಬಾಯಿ. ಯಾರು ತನ್ನ ತಂದೆಗೆ ಮಗ ಸತ್ತಿದ್ದಂಥ ಸುದ್ದಿಯನ್ನು ಮುಟ್ಟಿಸಲಾರದೆ ಇರ್ತಾರೆ ಹೇಳ್ರಿ. ಅಂಬೇಡ್ಕರ್ ಅವರ 5 ಮಕ್ಕಳಲ್ಲಿ 4 ಮಕ್ಕಳು ತೀರಿ ಹೋಗ್ತಾರೆ. ಯಶವಂತ್ ಅನ್ನುವಂಥ ಒಬ್ಬನೇ ಹುಡುಗ ಬದುಕಿರೋದು, ಅದರಲ್ಲಿ ಇಂದು ಅನ್ನುವಂಥ ಒಬ್ಬ ಮಗಳು, ಇದು ಕೂಡ ಇಲ್ಲ. ಇಷ್ಟು ಜನರು ತೀರಿ ಹೋದಂಥ ಸಂದರ್ಭವನ್ನು ಅಂಬೇಡ್ಕರ್ ಅವರು ವಿದೇಶದಲ್ಲಿ ಅಧ್ಯಯನ ಮಾಡುವಾಗ ತಮ್ಮ ಇಡೀ ಸಂಸಾರವನ್ನು ತೂಗಿಸಿಕೊಂಡು ಹೋದಂಥ ಮಹಿಳೆ ರಮಾಬಾಯಿ. ಕೂಲಿಗೆ ಹೋಗ್ತಿದ್ರು. ತನ್ನ ತಮ್ಮ ಮತ್ತು ಅತ್ತೆ 8 ರಿಂದ 10 ಪೈಸೆ 10 ಆಣೆ ಸಿಗುವಂಥ ಕೂಲಿಯಲ್ಲಿ ಬದುಕು ನಡೆಸ್ತಾ ಇದ್ರು. ಕೊನೆಗೆ ಅಂಬೇಡ್ಕರ್ ತಮ್ಮ ಬಹಿಷ್ಕೃತ ಭಾರತ ಅನ್ನುವಂಥ ಸಂಚಿಕೆಯಲ್ಲಿ ಬರೀತಾರೆ, ನಾನು ಮನೆಗೆ ಹೋದವನೇ ಅಲ್ಲ, 24 ಗಂಟೆಗಳಲ್ಲಿ ಅರ್ಧ ಗಂಟೆ ಮಾತ್ರ ಮನೆಯಲ್ಲಿ ಕಳೆದವನು, ಆದರೆ ಇಡೀ ಸಂಸಾರದ ಮಗವನ್ನು ಹೊತ್ತವಳು ರಮಾಬಾಯಿ. ನಮಗೆ ಗೊತ್ತಿರಲಿ, ರಮಾಬಾಯಿಯನ್ನು ಅಂಬೇಡ್ಕರ್ ಅವರು ರಾಮು ಅಂತ ಕರೀತಿದ್ರು. ರಮಾ ಅಂತಲೂ ಕರೀತಿರ್ಲಿಲ್ಲ, ರಾಮು ಅಂತ ಕರೀತಿದ್ರು, ಪ್ರೀತಿಯ ರಾಮು ಅಂತ. ಅಂಥ ಮಹಿಳೆಯ ಪರಿಚಯ ಎಲ್ಲ ಮಹನೀಯರ ಹಿಂದೆ ಮನೆಯಲ್ಲಿ ತನ್ನನ್ನು ತ್ಯಾಗಕ್ಕೆ ಒಡ್ಡಿಕೊಂಡಂಥ ಎಲ್ಲ ಮಹಿಳೆಯರನ್ನದರಲ್ಲೇ ಅವ್ರದ್ದು ದೊಡ್ಡ ಕೊಡುಗೆ ನಮ್ಮ ಸ್ವತಂತ್ರ ಭಾರತಕ್ಕಿದೆ ಅನ್ನುವಂಥ ನೆನಪಿನಲ್ಲಿ ನಾವಿವತ್ತು ರಮಾಬಾಯಿಯವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋರಿದ್ದೇವೆ. ಹಾಗೆ ಅನೇಕ ಮಹನೀಯರ ಹಿಂದಿನ ಮಹಿಳೆಯರನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಯುವಂಥವರಾಗೋಣ. ಅದಕ್ಕೆ ಪ್ರಾರಂಭದಲ್ಲಿ ರಮಾಬಾಯಿ ಆಗಲಿ, ಈ ರಮಾಬಾಯಿಯ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ರಂಗಚೇತನ ಕಲಾತಂಡ ಏನಿದೆ,
ಇದು ಈ ದೇಶದ ಮಹಾಚೇತನದ ಬಗ್ಗೆ ನಾಡಿನಾಡುವಂಥ ಒಂದು ಸಂದರ್ಭ. ಅದನ್ನು ನಾವೆಲ್ಲ ಸವಿಯೋಣ. ಅವಕಾಶಕ್ಕಾಗಿ ಎಲ್ಲರಿಗೂ ಒಂದು ದಿವಸ ನಾನು ಮಾತಾಡೋದು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಮಹಾಂತೇಶ್ ಮಸ್ಕಿ ಸರ್ ಅವರಿಗೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ ನೆರವೇರಿಸಿಕೊಳ್ಳಬೇಕಾಗಿ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ದೊಡ್ಡಪ್ಪ ಮುರಾರಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೆ ವಿನಂತಿ ಮಾಡಿಕೊಳ್ತೇನೆ. ಯಾರು ವೇದಿಕೆ ಮೇಲೆ ಕೂತಂತ ಗಣ್ಯ ವ್ಯಕ್ತಿಗಳು ತಪ್ಪಾಗಿ ಹಚ್ಚಿಕೊಳ್ಳ